ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶ್ರೀ ಸಿಕಲ್ ರಾಮಚಂದ್ರಗೌಡ ಅವರು ನೂತನವಾಗಿ ಅಧಿಕಾರ ಸ್ವೀಕರಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಶ್ರೀ ಪ್ರಭು ಅವರನ್ನು ಜಿಲ್ಲಾ ಬಿಜೆಪಿ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಭೇಟಿಯಾಗಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ಆಡಳಿತದ ಸುಧಾರಣೆ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಆಡಳಿತ ವ್ಯವಸ್ಥೆ ರೂಪಿಸುವಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ನಡುವಿನ ಸಮನ್ವಯ ಅತ್ಯಂತ ಅಗತ್ಯವೆಂದು ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು. ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳ ಕುರಿತು ಸಹ ಸಂಕ್ಷಿಪ್ತವಾಗಿ ಮಾತುಕತೆ ನಡೆಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷರಾದ ಕೆವಿ ನವೀನ್ ಕಿರಣ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಎಸ್ ಮುರಳೀಧರ್, ಕೊಂಡೇನಹಳ್ಳಿ ಮುರಳಿ, ಮಧು, ಸೂರ್ಯನಾರಾಯಣ ರೆಡ್ಡಿ, ಮುಖಂಡರಾದ ಸುರೇಂದ್ರಗೌಡ, ಲಕ್ಷ್ಮೀನಾರಾಯಣ ಗುಪ್ತಾ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಮಂಡಲ ಅಧ್ಯಕ್ಷರಾದ ಆನಂದಗೌಡ, ರಮೇಶ್ ರಾವ್ ಶಿಲ್ಕೆ, ಹರೀಶ್ ಗೋವಿಂದರಾಜು, ಜಿಲ್ಲಾ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ, ದೇವಸ್ಥಾನ ಹೊಸಳ್ಳಿ ರಾಮಣ್ಣ, ಕನಕಶ್ರೀ ಮಂಜುನಾಥ್, ಗುರುಮೂರ್ತಿ, ವೇಣು, ಮಾಧವ್, ಚಲುವರಾಜು ಹಾಗೂ ಮಹಿಳಾ ಮುಖಂಡರಾದ ಮಲ್ಲಿಕಾ, ಸುಮಿತ್ರಾ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ನೂತನ ಜಿಲ್ಲಾಧಿಕಾರಿಗಳಾದ ಶ್ರೀ ಪ್ರಭು ಅವರು ಭೇಟಿಗೆ ಧನ್ಯವಾದ ಅರ್ಪಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಅದೇ ರೀತಿ ಅವರಿಗೆ ಒಂದು ಬೊಕ್ಕೆಯನ್ನು ಕೂಡ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಏನೆಲ್ಲ ಇವತ್ತು ಬಡವರಿಗೆ ಬಂದಿರತಕ್ಕಂಥ ಕಷ್ಟಗಳೇನಿದೆ ಅದ್ರ ಬಗ್ಗೆ ಆಹ್ವಾನ ಕೊಂಡು ಅಂದ್ಕೊಂಡ್ವಿ. ಆದರೆ ಮೊದಲನೇ ಭೇಟಿ ಅವ್ರಿಗೆ ಅವ್ನು ವೆಲ್ಕಮ್ ಮಾಡೋಕ್ಕೆ ಬಂದಿದ್ವಿ. ಹಂಗಾಗಿ ಇವತ್ತು ತಿಳಿಸಿ ಬಂದಿದ್ದೀನಿ. ಸಾಕಷ್ಟು ಅಹವಾಲುಗಳಿದೆ, ತಮ್ಮ ಹತ್ರ ಬಂದು ಚರ್ಚೆ ಮಾಡೋದಿದೆ, ಮೆಮೊರಂಡಮ್ ಕೊಡ್ತೀವಿ ಅಂತ ಇವತ್ತು ಹೇಳಿ ಬಂದಿದ್ದೀನಿ. ಶೀಘ್ರದಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಒಂದು ಸಮಸ್ಯೆಗಳೇನೆಲ್ಲ ಇದೆ ಆ ಸಮಸ್ಯೆಗಳ ಅಹವಾಲುಗಳನ್ನು ಕೊಡ್ತಕ್ಕಂಥ ಕೆಲಸ ಹತ್ತಿರದಲ್ಲೇ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಜಿಲ್ಲೆಯ ಇಡೀ ನಮ್ಮ ಬಿಜೆಪಿ ಘಟಕದ ಎಲ್ಲ ನನ್ನೂ ಸೇರಿ ಪದಾಧಿಕಾರಿಗಳೇನು ಇವತ್ತು ನಮ್ಮ ಲೀಡರ್ಗಳೇ ಒಂದು ಬಿಜೆಪಿ ಲೀಡರ್ಗಳೆಲ್ಲ ಬಂದು ಇವತ್ತು ಅವರಿಗೆ ಅಭಿನಂದನೆಗಳನ್ನು, ಹೊಸ ವರ್ಷ ಶುಭಾಶಯಗಳನ್ನು ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆತನದಿಂದ, ಒಳ್ಳೆ ಮಾತಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇವತ್ತು ಅವತ್ತು ವಿನಂತಿ ಮಾಡ್ತೀನಿ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಅವರು ಸ್ವಲ್ಪ ಹೇಳ್ತಾ ಇದ್ದು ತಾವು ನೋಡಿದ್ರು ಅನಿಸುತ್ತೆ. ಈಗ ಸದ್ಯಕ್ಕೆ ಮೈತ್ರಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದರ ಬಗ್ಗೆ ನಮ್ಮ ಪಕ್ಷದಲ್ಲಿ ಚರ್ಚೆ ಇಲ್ಲ. ಅದು ಚರ್ಚೆ ಮಾಡ್ತಕ್ಕಂಥ ಹೈಕಮಾಂಡ್ ಮಾಡೋದಿದ್ದಾರೆ. ಅವರೇ ನಮಗೇನು ಡೈರೆಕ್ಷನ್ ಬರುತ್ತೆ ಅದನ್ನು ನಾವು ಪಾಲಿಸ್ತೀವಿ. ಜಲಜೀವನ್ ಮಿಷನ್ ಒಂದೇ ಅಲ್ಲ, ಆ ಜಲಜೀವನ್ ಮಿಷನ್ ಜೊತೆಯಲ್ಲಿ ಏನು ಆ ಒಂದು ಸ್ಕೀಮ್ ಕೊಟ್ಟಿರ್ತಕ್ಕಂಥದ್ದು ಮನೆ ಮನೆಗೂ ಒಂದು ಒಂದು ಟ್ಯಾಪ್ ಕೊಡ್ಬೋದು, ನಲ್ಲಿ ಕೊಡ್ತಕ್ಕಂಥದ್ದು. ಆದರೆ ಇವತ್ತು ಕಾಂಗ್ರೆಸ್ಸು ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಪಂಚಾಯತಿ ಲೆವೆಲ್ಲಿ, ಗ್ರಾಮದ ಲೆವೆಲ್ಲಿ ಕೂಡ ಇವತ್ತು ರಾಜಕಾರಣ ಮಾಡಿ ಸಾಕಷ್ಟು ಮನೆಗಳಿಗೆ ನೆಲ್ಲಿಗೆ ಕೊಡ್ತಾ ಇಲ್ಲ. ಕಳಪೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಹೋಗ್ತಾರೆ, ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕಿರ್ತಾರೆ, 6 ತಿಂಗಳಾಗಿರಲ್ಲ, ಸೆಂಟ್ರಲ್ ಕಟ್ ಮಾಡ್ತಾರೆ, ಅದನ್ನ ನೆಟ್ಟಿಗೆ ಮುಚ್ಚೋದು ಕೂಡ ಇಲ್ಲ. ಕೆಲಸ ಮಾಡಿರ್ತಕ್ಕಂಥ ಕೆಲಸ ಕೂಡ ಹಾಳು ಮಾಡ್ತಾ ಇದ್ದಾರೆ ಈ ಒಂದು ಸ್ಕೀಮಲ್ಲಿ. ಅದ್ರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಾಗುತ್ತೆ, ಚೆನ್ನಾಗಿ ಮಾಡಲಿಲ್ಲ ಅಂತ. ಅದೊಂದೇ ಇಲ್ಲ, ಜಿಲ್ಲೆಯಲ್ಲಿ ಸಾಕಷ್ಟು ಇದೆ. ಏನೋ ನಮಗೆ ಇವತ್ತು ಬೆಳಗ್ಗೆ ಮಾತಾಡ್ತಾ ಇದ್ದೆ, ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರು ಕೂಡ ಚರ್ಚೆ ಮಾಡ್ತಾ ಇದ್ದೆ. ಇವತ್ತು 2000ರಿಂದ 3000 ಟಿಪ್ಪರ್ಗಳು ಇವತ್ತು 30ರಿಂದ 40 ಟನ್ ಹಾಕ್ಕೊಂಡು ಇವತ್ತು ಎಂಸಂಡ್ ಹಾಕೊಂಡು ಹೋಗ್ತಾರೆ. ಎಲ್ಲ ಏನು ಇಲ್ಲಿ ಮಾಡ್ತಕ್ಕಂಥ ಏನು 20 ಟನ್ ಲಿಮಿಟ್ ಇದೆ ಹಾಕ್ಕೊಂಡು ಹೋಗೋದಕ್ಕೆ, ಬಟ್ 30-40 ಟನ್ ಹಾಕೊಂಡು ಹೋಗ್ತದೆ. ಅಪಘಾತಗಳು ಯಾಕಾಗಲ್ಲ? ಯಾಕೆ ರಸ್ತೆಗಳು ಯಾಕೆ ಹಾಳಾಗೋದಿಲ್ಲ? ನಿಯಮ ಪಾಲಿಸ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟಾಗಿ ಇವತ್ತು ಕಣ್ಮುಚ್ಕೊಂಡು ಕೂತು ಇವತ್ತು ಸರ್ಕಾರ ನಡೆಸ್ತಾ ಇದೆ. ರೈತರ ಪರವಾಗಿ ಇವತ್ತು ಕೋಡಿ ಮುಕ್ತ ಮಾಡ್ತೀವಿ ಅಂತ ಹೇಳಿದರು. ಸಾಕಷ್ಟು ಜನಕ್ಕೆ, ನನಗೆ ಒಂದಷ್ಟು ಜಮೀನು ನಾನು ತೊಗೊಂಡಿದ್ದೀನಿ. ಆ ಜಮೀನು ಇವತ್ತು ಪೋಡಿ ಮಾಡ್ತಾರೆ, 3 ವರ್ಷದಿಂದ ಮಾಡ್ತಾ ಇರ್ತೀವಿ, ನಂದೇ ಪೋಡಿ ಆಗಿಲ್ಲ. ಲೆಕ್ಕ ಮಾಡಿದ ರೈತರು, ಸಾಮಾನ್ಯ ಜನರು ಏನಾಗುತ್ತೆ ಅದ್ರ ಬಗ್ಗೆ ಕೂಡ ಧ್ವನಿ ಎತ್ತದಿದೆ. ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಏನಿತ್ತು ಅದನ್ನು ಕೂಡ ಆಗಿಲ್ಲ. ಮಾವು ಇಷ್ಟು ನಮ್ಮ ಮುಖಂಡರ ಹತ್ರ ಮಾತಾಡ್ತಾ ಇದ್ದೆ, ಮಾವಿನ ತೋಪುಗಳು ಮಾರಿದವ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ.
ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ಕರೆಕ್ಟಾಗಿ ಒಂದು ಪಾಂಡಿಗಳು ಎಂಟ್ರಿ ಮಾಡ್ಕೊಂಡು ಅದು ಕೂಡ ಬೆಂಬಲ ಬೆಲೆ ಕೊಟ್ಟಿಲ್ಲ. ಎಲ್ಲ ಪೂರ್ತಿ ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದೆ. ಸಾಕಷ್ಟು ಏನು ಬಡವ್ರದ್ದು ಏನು ಎಲ್ಲ ಗೊಂದಲಗಳಿದೆ, ಕಷ್ಟಗಳಿದೆ, ಅದನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಧ್ವನಿ ಎತ್ತೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮತ್ತೊಂದು ಬಾರಿ ಬರ್ತೀವಿ.